ಹಾಯ್ ಫ್ರೆಂಡ್ಸ್, ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ 10 ಮತ್ತು 11ನೇ ತಾರೀಕಿಗೆ KE ಯಾವ ಎಕ್ಸಾಮ್ ನಡೆಯುತ್ತಾ ಇದೆ, ಯಾವೆಲ್ಲ ಇಲಾಖೆ ಡಿಪಾರ್ಟ್ಮೆಂಟಿಗೆ ಎಕ್ಸಾಮ್ ಇದೆ ಅಂತ. ಸೊ ನೋಡಿ, ಇದು ಅವರು ಆಲ್ರೆಡಿ ನವಂಬರ್ 19ನೇ ತಾರೀಕಿಗೆ ಒಂದು ನೋಟಿಫಿಕೇಷನಲ್ಲಿ ತಿಳಿಸಿದರು. ಪರೀಕ್ಷಾ ವೇಳಾಪಟ್ಟಿ ಯಾವ ರೀತಿ ಇದೆ ಅಂತ ನೋಡಿ. ಇದು RPC ನಾನ್ HK ಅವರ ಒಂದು ಪರೀಕ್ಷೆಯ ವೇಳಾಪಟ್ಟಿ ಆಗಿದೆ. ನೋಟಿಫಿಕೇಷನ್ ಕೂಡ ಇದೆ, ಯಾವಾಗ ಹೊರಡಿಸಿದ್ದು ಅಂತ. ಅಕ್ಟೋಬರ್ 8, ಅಕ್ಟೋಬರ್ 31, ಅದೇ ರೀತಿ ನವಂಬರ್ 15ನೇ ತಾರೀಕಿಗೆ ಹೊರಡಿಸಿದ ಒಂದು ನೋಟಿಫಿಕೇಷನ್ ಆಗಿದ್ದು, ಪರೀಕ್ಷೆಯ ವೇಳಾಪಟ್ಟಿ ಯಾವ ರೀತಿ ಇದೆ ಅಂದರೆ 10 ಮತ್ತು 11ನೇ ತಾರೀಕಿಗೆ ಈಗ ನಾವು ಮೊದಲು ನೋಡುವ ಯಾವ ಒಂದು ಇಲಾಖೆ ನಿಗಮ ಮಂಡಳಿಗೆ ಎಕ್ಸಾಮ್ ಇದೆ ಅಂತ. ಅವರು ಆಲ್ರೆಡಿ ವೆಬ್ಸೈಟ್ನಲ್ಲಿ KE ವೆಬ್ಸೈಟ್ನಲ್ಲಿ ಡ್ರೆಸ್ ಕೋಡ್ ಕೂಡ ಹಾಕಿದ್ದಾರೆ, ಟೈಮ್ ಟೇಬಲ್ ಎಲ್ಲ ಇದೆ. ಸೊ ಮಾಹಿತಿಯನ್ನು ನೀಡುತ್ತೇನೆ. ಈಗ ಮೊದಲನೇದಾಗಿ ನಾವು ನೋಡಿ, ಜನವರಿ 10ನೇ ತಾರೀಕಿಗೆ ಶನಿವಾರ ನೋಡಿ ಯಾವ ಮಂಡಳಿ ಅಂದರೆ KSDL. ಯಾರು ಕಿರಿಯ ಅಧಿಕಾರಿ ಇದಕ್ಕೆ ಅರ್ಜಿ ಸಲ್ಲಿಸಿದ್ದೀರಿ. ಕೃಷಿ ಮಾರಾಟ ಇಲಾಖೆ, BWSSB ಮತ್ತು BWSSB ಕೃಷಿ ಮಾರಾಟ ಇಲಾಖೆ. ಈ ಒಂದು ಇಲಾಖೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ, ಇಲ್ಲಿ ಬೇರೆ ಬೇರೆ ಹುದ್ದೆಗಳು ಕೂಡ ಇದೆ. ನೀವು ಯಾವ ಡಿಪಾರ್ಟ್ಮೆಂಟಿಗೆ ಮತ್ತು ಯಾವ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಜನವರಿ 10ನೇ ತಾರೀಕಿಗೆ ಎಕ್ಸಾಮ್ ಇದೆ. ಪ್ರಶ್ನೆ ಪತ್ರಿಕೆ 2 ನೋಡಿ, ಮಧ್ಯಾಹ್ನ 3ರಿಂದ 5 ಗಂಟೆಗೆ. ಅದೇ ರೀತಿ 11ನೇ ತಾರೀಕು ಕೂಡ ಇದೆ ನೋಡಿ. ಪ್ರಶ್ನೆ ಪತ್ರಿಕೆ 2 ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೆ ಇದೆ. ಯಾರೆಲ್ಲ ಈ ಒಂದು ಇಲಾಖೆ ಮತ್ತು ಈ ಎಲ್ಲ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ. ನೆಕ್ಸ್ಟ್ ಅದೇ ಭಾನುವಾರ ಜನವರಿ 11ನೇ ತಾರೀಕಿಗೆ ಯಾರಿಗೆ ಎಕ್ಸಾಮ್ ಇದೆ ಅಂದರೆ ನೋಡಿ, BDA ತಾಂತ್ರಿಕ ಶಿಕ್ಷಣ ಇಲಾಖೆ. ಇಲ್ಲಿ ಯಾವ ಒಂದು ಪೋಸ್ಟಿಗೆ ನೀವು ಅರ್ಜಿ ಸಲ್ಲಿಸಿದ್ದೀರಿ ಅಂತ ಕೂಡ ಇದೆ. ಪ್ರಥಮ ದರ್ಜೆ ಸಹಾಯಕರು, ತಾಂತ್ರಿಕ ಶಿಕ್ಷಣ ಇಲಾಖೆ ಪ್ರಥಮ ದರ್ಜೆ ಸಹಾಯಕರು. ಕೃಷಿ ಮಾರಾಟ ಇಲಾಖೆ RGUHS, BWSSB, RGUHS ನೋಡಿ. KKRTC ಸಹಾಯ ಲೆಕ್ಕಿಗ. ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ನೋಡಿ. KKRTCಯಲ್ಲಿ ಯಾರು ಸಹಾಯಕ ಲೆಕ್ಕಿಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಜನವರಿ 11ನೇ ತಾರೀಕಿಗೆ ನೋಡಿ, ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ 1 ಬೆಳಿಗ್ಗೆ 10:30ರಿಂದ 12:30. ಅದೇ ರೀತಿ KSSIDAC, KSDL ಶಾಲಾ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ, BWSSB ಕೃಷಿ ಮಾರಾಟ ಇಲಾಖೆ. ಈ ಎಲ್ಲ ಒಂದು ಮಂಡಳಿಗೆ ಇಲ್ಲಿ ಹುದ್ದೆಗಳ ಕೂಡ ಇದೆ. ಯಾವೆಲ್ಲ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಜನವರಿ 11ನೇ ತಾರೀಕಿಗೆ ಭಾನುವಾರ ಪ್ರಶ್ನೆ ಪತ್ರಿಕೆ 1 ಬೆಳಿಗ್ಗೆ 10:30ರಿಂದ 12:30. ಅದೇ ದಿನ ಮಧ್ಯಾಹ್ನ ಪ್ರಶ್ನೆ ಪತ್ರಿಕೆ 2 BDA ತಾಂತ್ರಿಕ ಶಿಕ್ಷಣ ಇಲಾಖೆ, ಕೃಷಿ ಮಾರಾಟ, RGUHS, BWSSB, RGUHS, KKRTC ನೋಡಿ ಸಹಾಯಕ ಲೆಕ್ಕಿಗ, KSSIDC ಶಾಲಾ ಶಿಕ್ಷಣ ಇಲಾಖೆ ಅಂಥವರಿಗೆ ಅದೇ ದಿನ ಜನವರಿ 11ನೇ ತಾರೀಕಿಗೆ ಮಧ್ಯಾಹ್ನ 2:30ರಿಂದ 4:30 ಪ್ರಶ್ನೆ ಪತ್ರಿಕೆ 2 ಇದೆ. ಅದೇ ರೀತಿ ಆಮೇಲೆ ನೋಡಿ, ಇಲ್ಲಿ ಜನವರಿ 12ನೇ ತಾರೀಕಿಗೆ ಸೋಮವಾರ KSDL ಈ ಒಂದು ಇಲಾಖೆಗೆ ಯಾರು ಅರ್ಜಿ ಸಲ್ಲಿಸಿದ್ದೀರಿ, ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣಿ ಇವರಿಗೆ ಪ್ರಶ್ನೆ ಪತ್ರಿಕೆ 2 ಮಧ್ಯಾಹ್ನ 3ರಿಂದ 5 ಗಂಟೆಗೆ ಇದೆ ಫ್ರೆಂಡ್ಸ್. ಆಮೇಲೆ ಯಾರು ನಿರ್ವಾಹಕ KKRTCಯಲ್ಲಿ ಯಾರು ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಜನವರಿ 25ನೇ ತಾರೀಕಿಗೆ ಇದೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಗ ತಿಳಿಸಿಕೊಡುತ್ತೇನೆ. ಸೊ ಈಗ ನಾವು ಯಾರು KKRTCಯ ಸಹಾಯ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ ನೋಡಿ, ಇದು ಓನ್ಲಿ ಫಾರ್ ನಾನ್ HK RPC ಅವರು ಯಾರು ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗೆ ಜನವರಿ 11ನೇ ತಾರೀಕಿಗೆ ಇದೆ. ನಿರ್ವಾಹಕ ಹುದ್ದೆಗೆ ಲೇಟ್ ಇದೆ, 25ನೇ ತಾರೀಕಿಗೆ ಇದೆ ಫ್ರೆಂಡ್ಸ್. ಇದು RPC.
ಸೊ ಯಾರೂ ಕೂಡ ಕನ್ಫ್ಯೂಷನ್ ಆಗಬೇಡಿ. ನೋಡಿ, ಇಲ್ಲಿ ಆಲ್ರೆಡಿ ಅವರು ನವೆಂಬರ್ 19ನೇ ತಾರೀಕಿನ ಒಂದು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸೊ ಡ್ರೆಸ್ ಕೋಡ್ ಯಾವ ರೀತಿ ಇದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ. ಆಲ್ರೆಡಿ ಅವರು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ. ಫ್ರೆಂಡ್ಸ್, ಇದು 10ನೇ ತಾರೀಕಿಗೆ ಯಾರಿಗೆ ಎಕ್ಸಾಮ್ ಇದೆ ಅವರ ಒಂದು ಡ್ರೆಸ್ ಕೋಡ್, ಪರೀಕ್ಷೆಯ ಬೆಲ್, ಸಮಯ, ಪರೀಕ್ಷೆಯ ವೇಳಾಪಟ್ಟಿ, ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಅವರು ಆಲ್ರೆಡಿ ತಿಳಿಸಿದ್ದಾರೆ, ನಾನು ಈಗ ತಿಳಿಸಿಕೊಟ್ಟಿದ್ದೇನೆ. ನವೆಂಬರ್ 19ನೇ ತಾರೀಕಿಗೆ ಪ್ರಕಟಣೆ ಆಗಿದೆ. ಆಲ್ರೆಡಿ ಅವರು ಪರೀಕ್ಷೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, ಮಧ್ಯಾಹ್ನ ಅವರಿಗೆ 3 ರಿಂದ 5 ಗಂಟೆಗೆ ಪ್ರಶ್ನೆ ಪತ್ರಿಕೆ 2 ಅಷ್ಟೇ ಇದೆ. ಅವರಿಗೆ 100 ಅಂಕ ಇದ್ದು ನೆಗೆಟಿವ್ ಮಾರ್ಕ್ಸ್ ಇದೆ. ಪ್ರತಿ ತಪ್ಪು ಉತ್ತರಕ್ಕೆ 1/4 ಮಾರ್ಕ್ಸ್ ಕಟ್ ಆಗುತ್ತದೆ. ಇದು ಎಲ್ಲರಿಗೆ ಗೊತ್ತಿದೆ. ನೋಡಿ, ಇಲ್ಲಿ ಪ್ರವೇಶ ಪತ್ರವನ್ನು, ಗುರುತಿನ ಚೀಟಿಯನ್ನು ತೋರಿಸಿದ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು. ನೀವು ನಿಮ್ಮ ಹಾಲ್ ಟಿಕೆಟ್ ಜೊತೆ ನಿಮ್ಮ ಒಂದು ಗುರುತಿನ ಚೀಟಿ, ಅಂದರೆ ನಿಮ್ಮ ಒಂದು ಫೋಟೋ ಇರಬೇಕು, ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ಐ ಡಿ, ಈ ರೀತಿಯ ಒಂದು ಯಾವುದಾದರೂ ನಿಮ್ಮ ಒಂದು ಗುರುತಿನ ಚೀಟಿ ಕೂಡ ನೀವು ಕಡ್ಡಾಯವಾಗಿ ಫ್ರೆಂಡ್ಸ್ ನೀವು ತೆಗೆದುಕೊಂಡು ಹೋಗಬೇಕು. ನೋಡಿ, ಯಾವ ರೀತಿ ಒಂದು ಪರೀಕ್ಷೆಯ ಬೆಲ್ ಯಾವ ರೀತಿ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇದು BWSSB ಮತ್ತು KSDL ಸಂಸ್ಥೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರಿಗಷ್ಟೇ 10ನೇ ತಾರೀಕಿಗೆ ಪ್ರಶ್ನೆ ಪತ್ರಿಕೆ 2 ಅಷ್ಟೇ ಇದೆ. ಈಗ ನೆಕ್ಸ್ಟ್ ನೋಡುವ 11ನೇ ತಾರೀಕಿಗೆ ಯಾರು KKRTCಯ ಒಂದು ಸಹಾಯಕ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ಅದೇ ರೀತಿ ವಿವಿಧ ಡಿಪಾರ್ಟ್ಮೆಂಟಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅಂಥವರ ಒಂದು ಡ್ರೆಸ್ ಕೋಡ್ ಯಾವ ರೀತಿ ಇರುತ್ತದೆ ಅಂತ ಕೂಡ ಮಾಹಿತಿಯನ್ನು ನೀಡುತ್ತೇನೆ. ನೋಡಿ ಫ್ರೆಂಡ್ಸ್, ಇದು ಜನವರಿ 11ನೇ ತಾರೀಕಿಗೆ ಇಲ್ಲಿ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಇರುತ್ತದೆ. 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದ್ದು, ಪೇಪರ್ 1 10:30 ರಿಂದ 12:30, ಪೇಪರ್ 2 2:30 ರಿಂದ 4:30. ಯಾವೆಲ್ಲ ಇಲಾಖೆ ಡಿಪಾರ್ಟ್ಮೆಂಟಿಗೆ ಎಕ್ಸಾಮ್ ಇದೆ ಅಂದರೆ ನೋಡಿ, BDA ತಾಂತ್ರಿಕ ಶಿಕ್ಷಣ ಇಲಾಖೆ, RGUHS, BWSSB, KKRTC, KSDL, KSSIDC ಮುಂತಾದ ಇಲಾಖೆ ಸಂಸ್ಥೆಗಳಲ್ಲಿನ ವಿವಿಧ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ 2020ರ ವೇಳಾಪಟ್ಟಿ ಮತ್ತು ಬೆಲ್ ಸಮಯ ಅಂತ ನೀಡಿದ್ದಾರೆ. ಸೊ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ ಯಾವ ಒಂದು ಡಿಪಾರ್ಟ್ಮೆಂಟ್ ಮತ್ತು ಯಾವ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಿದ್ದೀರಿ, ಯಾರಿಗೆ 11ನೇ ತಾರೀಕಿಗೆ ಎಕ್ಸಾಮ್ ಇದೆ ಅಂತ ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ. ಇಲ್ಲದಿದ್ದರೆ ನೀವು ಇನ್ನೊಂದು ಸಲ ಸರಿಯಾಗಿ ವಿಡಿಯೋವನ್ನು ನೋಡಿ. ಯಾರು KKRTCಯ ಸಹಾಯಕ ಲೆಕ್ಕಿಗ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ನಾನ್ HK ಅವರಿಗೆ, RPC ಯಾವುದವರಿಗೆ ಅಂಥವರಿಗಷ್ಟೇ ಭಾನುವಾರ ಎಕ್ಸಾಮ್ ಇದೆ ಫ್ರೆಂಡ್ಸ್. ಏನಾದರೂ ಇದರ ಬಗ್ಗೆ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಿ ಅವರಿಗೆ ಇದೇ ತಿಂಗಳ 25ನೇ ತಾರೀಕಿಗೆ ಎಕ್ಸಾಮ್ ಇದೆ. ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಯಾವಾಗ ಎಕ್ಸಾಮ್ ಇದೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.